ಯುವರ್ ಆನರ್, ಪಾಂಡಿಯನ್ ಎಂಬ ವ್ಯಕ್ತಿ ಬಡ ಜನರಿಗೆ ಸೇರಬೇಕಾದ ಸ್ಲಂ ಜಾಗ ತನ್ನದಾಗಿಸ್ಕೋಬೇಕು ಅಂತ ಬೆದರಿಕೆ ಹಾಕಿ ಅಮಾಯಕ ವ್ಯಕ್ತಿನ ಕೊಲೆ ಮಾಡಿದ್ದಾರೆ. ಕೊಲೆಯಾದ ವ್ಯಕ್ತಿ ತಂಗಿ ಹಾಗೂ ಪೊಲೀಸರ ಹೇಳಿಕೆ ಪ್ರಕಾರ ಆರೋಪಿ ಪಾಂಡಿಯನ್ಗೆ ಕಠಿಣ ಶಿಕ್ಷೆನೇ ವಿಧಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆಬ್ಜೆಕ್ಷನ್ ಯುವರ್ ಆನರ್. ಸತ್ತಿರೋ ವ್ಯಕ್ತಿ ತಂಗಿನ 2 ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಕಾವೇರಿ ಕಾವೇರಿ ಕಾವೇರಿ. ನಿಮ್ ಹೆಸರು? ಕಾವೇರಿ. ಕೊಲೆಯಾಗಿರೋ ವ್ಯಕ್ತಿ ನಿಮ್ಗೇನಾಗ್ಬೇಕು? ನಾನು ತಂಗಿ ಆಗ್ಬೇಕು. ಪಾಂಡಿಯನ್ ಕೊಲೆ ಮಾಡಿದ್ದನ್ನ ನೀವು ಕಣ್ಣಾರ ನೋಡಿದ್ರ? ಇಲ್ಲ. ನೀವೇನು ಹೋಗ್ಬೋದು. ಈ ಕೇಸಿಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ನ ವಿಚಾರಣೆ ಮಾಡಕ್ಕೆ ಅನುಮತಿ ಕೊಡ್ಬೇಕು ಯುವರ್ ಆನರ್. ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು? ಕೊಲೆಯಾದ ವ್ಯಕ್ತಿ ತಂಗಿ ಕಾವೇರಿ ಸರ್. ಜೊತೆಲಿ ಯಾರು ಹೇಳಿದ್ರು? ಸ್ಲಂ ಜನಗಳಿದ್ರು. ಕೊಲೆಯಾದ ವ್ಯಕ್ತಿ ದೇಹನ ನೀವು ನೋಡಿದಲ್ಲಿ? ಕೊಲೆಯಾದ ವ್ಯಕ್ತಿ ತಂಗಿ ಸ್ಲಂ ಜನಗಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಸರ್. ಈ ಕೊಲೆಗೆ ಐ ವಿಟ್ನೆಸ್ ಆಗಿ ಸ್ಲಂ ಜನ ಹೇಳಿಕೆ ಕೊಟ್ಟಿದ್ದಾರಾ, ಇಲ್ಲ ಯಾರಾದ್ರೂ ಸಾಕ್ಷಿ ಹಾಕಿದಾರಾ? ಪ್ರತ್ಯಕ್ಷ ಸಾಕ್ಷಿಗಳಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ ಸರ್. ನೀವೇನು ಹೋಗ್ಬೋದು. ಯುವರ್ ಆನರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೂ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಇದು ಕೊಲೆಯಾದ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಇದು ಕೃತ್ಯಕ್ಕೆ ಬಳಸಿದಂತಹ ಫಿಂಗರ್ ಪ್ರಿಂಟ್ ರಿಪೋರ್ಟ್. ಇದು ಪಾಂಡ್ಯನ್ ಅವರ ಫಿಂಗರ್ ಪ್ರಿಂಟ್ಸ್ ಇರೋ ಫೈಲ್. ಕೃತ್ಯಕ್ಕೆ ಬಳಸಿದ ಕತ್ತಿಯ ಮೇಲಿನ ಫಿಂಗರ್ ಪ್ರಿಂಟ್ಗೂ ಪಾಂಡ್ಯನ್ ಅವರ ಫಿಂಗರ್ ಪ್ರಿಂಟ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯುವರ್ ಆನರ್. ಯುವರ್ ಆನರ್, ಪಾಂಡ್ಯನ್ ಕೊಲೆ ಮಾಡಿದ್ರೆ ತಾನೆ ಫಿಂಗರ್ ಪ್ರಿಂಟ್ಸ್ ಇರೋಕ್ ಸಾಧ್ಯ? ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ, ತಂಗಿ ಹೇಳಿಕೆನ ಪರಿಗಣಿಸೋ ಹಾಗಿಲ್ಲ. ಪಾಂಡ್ಯನ್ ಸೇರ್ಬೇಕಾಗಿರೋ ಸ್ಲಂ ಜಾಗನ ಬಿಟ್ಕೊಡ್ಬಾರ್ದು ಅಂತ ಸ್ಲಂ ಜನ ಆಡಿರೋ ನಾಟಕ ಇದು. ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ಪಾಂಡ್ಯನ್ ಮೇಲೆ ಹೊರಿಸಿರೋ ಸುಳ್ಳಾರೋಪ ಸರಿಯಲ್ಲ. ಸೊ ಸಾಕ್ಷಿ ಆಧಾರಗಳು ಇಲ್ಲದೆ ಇರೋದ್ರಿಂದ ನನ್ನ ಕಕ್ಷಿದಾರರನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ತಪ್ಪು ಮಾಡದ ಪಾಂಡ್ಯನ್ ರವರನ್ನ ನ್ಯಾಯಾಲಯವು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆ ಮಾಡಿದೆ. ಸರ್, ಸೂರ್ಯ ಸರ್, ಏನು? ಅಲ್ಲ, ಕೊಲೆ ಮಾಡಿರೋ ಕತ್ತಿ ಅಲ್ಲೇ ಇದೆ, ಆದ್ರೆ ಫಿಂಗರ್ ಪ್ರಿಂಟ್ಸ್ ಮಾತ್ರ ಚೇಂಜ್ ಆಗಿದೆ. ಅದೇಗೆ? ನೀನ್ ಕೊಲೆ ಮಾಡಿದ ಕತ್ತಿ ನೀನೇ ಇಟ್ಕೋ. ಇದೆಲ್ಲ ಹೇಗ್ ಸಾಧ್ಯ? ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನೆ ಮನೆ ತಿರುಪೆ ತಿನ್ನೋ ತಿರುಪೆ ನನ್ನ ಮಕ್ಕ ಬಂದ ಹೊರಗಡೆ. ನನ್ನ ಮಕ್ಕ ನಾನು ಒರೆಸಿ ಬಿಸಾಕೋದನ್ನೇ ಕಾನೂನೇ ಭಿಕ್ಷೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿ ಕೂತಿರುವಾಗ ನೀವು ಆ ಕಾವೇರಿನ ಇಟ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರೇನಲ್ಲೇ? ಕಾವೇರಿ ಅವಳೇನು ಪಾಪ ತೊಳೆಯೋ ಕೊಡಗಿನ ಕಾವೇರಿನಾ? ಅವಳನ್ನ ಕೊಚ್ಚಾಕ್ತೀನಿ. ನೀವೆಲ್ಲ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಊದಾಕ್ಬಿಡ್ತೀನಿ. ಸೂರ್ಯ, ಏನಿದೆಲ್ಲ? ನಿನ್ ಕರ್ಮಕಾಂಡದ ಕೊನೆಯ ದಿನ ಇದು.
ಜನರ ರಕ್ತ. ಬಿಟ್ಟಿ ಬಿಡೋ ಕಾವೇರಿ ನೀರು ಅಲ್ಲ, ಅವ್ರ ಮೈ ಚರ್ಮ. ನೀನು ಹಾಕೊಂಡಿರೋ ಚಪ್ಲಿನೂ ಅಲ್ಲ, ನಿನ್ ಮೈ ಚರ್ಮನ ಸುಲಿದು. ಆ ಪಾಂಡ್ಯನ್ ಪವರ್ ಏನು ಅಂತ ಗೊತ್ತಿದ್ರು ಕೂಡ ನೀನು ಪಾಪ ಸುತ್ಕೊಳ್ಳೋ ತಪ್ಪು ಮಾಡ್ತಿದ್ಯಾ ಸೂರ್ಯ. ಈ ಜನಕ್ಕೆ ಸುತ್ಕೊಂಡಿರೋ ಪಾಂಡ್ಯನ ಪಾಪನ ಕಿತ್ತಾಕ್ತೀನಿ. ಬಿಡ್ತೇನೆ. ಸ್ವಾತಂತ್ರ್ಯ ದಿನ ಆಚರಣೆಯಲ್ಲಿ ಭಾರತದ ಬಾವುಟಕ್ಕೆ ತಲೆ ಎತ್ತಿ ನಮಸ್ಕಾರ ಮಾಡೋ ನೀವು ಇಂಥ ರೌಡಿಗಳಿಗೆ ಗೂಂಡಗಳಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡೋದನ್ನ ನಿಲ್ಸೋವರೆಗೂ ನಿಮ್ಮನ್ನ ಕಿತ್ತುತ್ತಿನ ಪಾಂಡ್ಯರುಗಳು ಹುಡ್ತಾನೆ ಇರ್ತಾರೆ. ನೀವು ಧೈರ್ಯವಾಗಿ ತಲೆ ಎತ್ತಬೇಕು ಅಂದ್ರೆ ಬಿಡ ಸೂರ್ಯ, ನನ್ ಕೊಲ್ಬೇಡ, ಬಿಟ್ಬಿಡು. ಹುಟ್ಟು ಸೂರ್ಯ ಬೆಳಕನ್ನು ಕೊಡ್ತಾನೆ, ಮೆಟ್ಟು ಈ ಸೂರ್ಯ. ತಗೊಳ್ಳೋಣ. ಪಾಂಡ್ಯನ್ ಕೊಡ್ತಾ ಇದ್ದ ಸಾರಾಯಿಗೂ ತೋರ್ಸೋ ಫಿಗರ್ಗೂ ಮೋಸ ಹೋಗಿ ಅವ್ನು ಹೇಳಿದ ಎಲ್ಲಾ ಪಾಪದ ಕೆಲಸನೂ ಮಾಡ್ತಾ ಇದ್ವಿ. ಸ್ಲಮ್ ಜನ ಕಷ್ಟ ದಿವ್ಸಕ್ಕೆ ಆ ದೇವ್ರು ಡಾನ್ನ ಕಳಿಸ್ದ. ನಾನು ಪಾಂಡಿಯನ್ನ ಚಿಂದಿ ಉಡಾಯಿಸ್ಬಿಟ್ಟ. ಬಿಡ ಒಂದ್ ಗಾಳ, ಇದೇ ಖುಷಿಗೆ ಒಂದ್ ಗಾಳ ಬಿಡೋಲ್ಲ. ಅವ್ನ್ ಸತ್ತವನ ಸಂತೋಷ ಕುಡಿತಾ ಇದೀವಣ್ಣ. ಗಾಂಧಿ ತಂದ್ಕೊಟ್ಟ ಸ್ವಾತಂತ್ರ್ಯನ ಯಾರು ಪಾಲಿಸ್ತಾನೂ ಇಲ್ಲ, ಗೌರವಿಸ್ತಾನೂ ಇಲ್ಲ. ಮಧ್ಯರಾತ್ರಿ ಒಂದು ಹೆಣ್ಣು ಬೀದಿಗೆ ಬಂದರೆ ಕಚ್ಚೋ ಬೀದಿನಾಗಳೇ ಜಾಸ್ತಿ. ಹುಷಾರ ಮನೆಗೆ.